ನಮಸ್ತೆ ಎಲ್ಲರಿಗೂ. ಮೊದಲನೇ ಬಾರಿಗೆ ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಈ ವಾಸಸ್ಥಳ ದೃಢೀಕರಣ ಪತ್ರವನ್ನು ಪಡ್ಕೊಳ್ಳಿಕ್ಕೆ ನೀವೆಲ್ಲ ಎಷ್ಟು ಕಷ್ಟಪಡ್ತಾ ಇದ್ರಿ ಅಂತ ಯಾರು ಪಾಪ ಆ ಒಂದು ಪತ್ರವನ್ನು ಮಾಡಿಸ್ಲಿಕ್ಕೆ ಹರಸಾಹಸ ಪಟ್ಟಿದ್ರೋ ಅವ್ರಿಗಷ್ಟೇ ಗೊತ್ತಿರುತ್ತೆ. ಅಂದರೆ ಮುಂಚೆ ಈ ವಾಸಸ್ಥಳ ದೃಢೀಕರಣವನ್ನು ಪಡ್ಕೊಳ್ಬೇಕಾದ್ರೆ ಇದರ ಪವರ್ ಯಾರಿಗಿತ್ತು ಅಂತ ಯಾರು ಕೊಡ್ತಾಯಿದ್ರು, ಈಗ ಒಂದು ಸರ್ಕಾರಿ ಆದೇಶವೇ ಪ್ರಕಟವಾಗಿದೆ. ಈಗ ನೆಕ್ಸ್ಟ್ ಯಾರಿಗೆ ಪವರ್ ಕೊಟ್ಟಿದ್ದಾರೆ, ಭಾಳ ಸುಲಭವಾಗಿ ಬಹಳ ಬೇಗ ನೀವು ವಾಸಸ್ಥಳ ದೃಢೀಕರಣ ಪತ್ರವನ್ನು ಪಡ್ಕೊಳ್ಳಿಕ್ಕೆ ಸರ್ಕಾರವೇ ಈಗ ಅವಕಾಶವನ್ನು ಮಾಡಿಕೊಟ್ಟಿದೆ. ಹಾಗಾಗಿ ದಯಮಾಡಿ ಈ ವಿಡಿಯೋನ ಸ್ಕಿಪ್ ಆ್ಯಂಡ್ ಸ್ಟಾಪ್ ಮಾಡೋದಾಗಲಿ ಮಾಡಲಿಕ್ಕೆ ಹೋಗಬೇಡಿ, ಕೊನೆವರೆಗೂ ನೋಡಿ, ಎಲ್ಲರಿಗೂ ಶೇರ್ ಮಾಡಿ, ಎಲ್ರಿಗೂ ಈ ಮಾಹಿತಿ ಕನ್ವೆ ಆಗಲಿ. ಸೊ ಒಂದು ಕಡೆಯಿಂದ ನೋಡೋಣ. ಈಗ ನೋಡಿ, ಸಬ್ಜೆಕ್ಟಲ್ಲಿ ಏನು ಕೊಟ್ಟು ಮಾಡಿದ್ದಾರೆ ಅಂತಂದರೆ, ಕರ್ನಾಟಕ ಸರ್ಕಾರದ ನಡವಳಿಗಳು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಥವಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಕ್ಕಂಥ ಜನರಿಗೆ ವಾಸಸ್ಥಳ ಪ್ರಮಾಣ ಪತ್ರವನ್ನು ನೀಡ್ತಕ್ಕಂಥ ಕುರಿತು ಅಂತ. ನೋಡಿ, ಇಲ್ಲಿ ಪ್ರಸ್ತಾವನೆಯಲ್ಲಿ ಏನು ಹೇಳಿದರೆ, ಈಗ ಗ್ರಾಮೀಣ ಭಾಗದಲ್ಲಿ ಯಾರೆಲ್ಲ ಜನರು ವಾಸವನ್ನು ಮಾಡ್ತಾಯಿದ್ರು ಆ ನಾಗರಿಕರಿಗೆ ಹಲವು ಉದ್ದೇಶಗಳಿಗಾಗಿ ವಾಸಸ್ಥಳ ದೃಢೀಕರಣ ಪತ್ರವನ್ನು ಕೊಡ್ತಾಯಿದ್ರು. ಅದರ ಅಗತ್ಯ ತುಂಬ ಇತ್ತು. ಅದು ಪ್ರಸ್ತುತ ವಾಸಸ್ಥಳ ಪ್ರಮಾಣ ಪತ್ರವನ್ನು ಅಟಲ್ ಜಿ ಜನಸ್ನೇಹಿ ಕೇಂದ್ರಗಳ ಮೂಲಕ ನೀಡಲಾಗ್ತದೆ. ನಿಮಗೆಲ್ಲ ಗೊತ್ತಾಯಿದೆ, ಗ್ರಾಮೀಣ ಜನರು ವಾಸಸ್ಥಳ ಪ್ರಮಾಣ ಪತ್ರವನ್ನು ಪಡ್ಕೊಳ್ಳಿಕ್ಕೆ ಈ ಹೋಬಳಿ ಕೇಂದ್ರಗಳಿಗೆ ಭೇಟಿ ನೀಡಬೇಕಾಗಿತ್ತು. ಇದರಿಂದ ತುರ್ತು ಸಂದರ್ಭಗಳಲ್ಲಿ ವಾಸಸ್ಥಳ ಪ್ರಮಾಣ ಪತ್ರವನ್ನು ಪಡೆಯಲಿಕ್ಕೆ ವಿಳಂಬ ಆಗ್ತಾಯಿತ್ತು. ಆಲ್ಮೋಸ್ಟು ಇದೇನು ಮಾಡ್ತಾ ಇದ್ದಾರೆ, ಭಾಳ ಸ್ವಾಗತ ಮಾಡಬೇಕಾಗಿರ್ತಕ್ಕಂಥ ವಿಚಾರ. ಇದಿಷ್ಟೇ ಅಲ್ಲ, ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಒಬ್ಬ ವಾಸ ಮಾಡ್ತಕ್ಕಂಥ ಜನರಿಗೆ ಅವನಿಗೆ ಸಂಬಂಧಪಟ್ಟಂಥ ಆಲ್ಮೋಸ್ಟು ಭಾಳ ಪ್ರಮುಖವಾದಂಥ ದಾಖಲೆಗಳನ್ನು ಅವನಿಗೆ ಸಿಗುವಾಗ ಮಾಡಬೇಕು. ಅಲ್ಲೇ ಈ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ಇವಕ್ಕೂ ಕೂಡ ಏನಾಗ್ಬಿಟ್ಟಿದೆ, ಕೆಲವೊಂದು ಹಳ್ಳಿ ವ್ಯಾಪ್ತಿಗಳಲ್ಲಿ ತುಂಬ ದೂರ ಹೋಗ್ಬಿಟ್ಟು ಪಾಪ ಅವರು ಬೇರೆ ಕಡೆ ಹೋಗ್ಬಿಟ್ಟು ಅದೊಂದು ಪಡ್ಕೊಳ್ಳಿಕ್ಕೆ ಹರಸಾಹಸ ಪಡ್ತಾರೆ. ಅವೆಲ್ಲವನ್ನು ಅವಾಯ್ಡ್ ಮಾಡಬೇಕು. ಈಗ ಹಂತವಾಗಿ ಮಾಡ್ತಾ ಇರ್ಬೋದು ಅಂತ ಗಮನಕ್ಕೆ ಬರ್ತಾ ಇದೆ. ಹಾಗಾಗಿ ಮುಂಚೆ ಎಲ್ಲ ಈ ಅಟಲ್ ಜಿ ಜನಸ್ನೇಹಿ ಕೇಂದ್ರಗಳು ಇಲ್ಲೆಲ್ಲ ಹೋಗಿ ಪಾಪ ಅವರು ವಿಸಿಟ್ ಮಾಡಿ ಈ ತುರ್ತು ಸಂದರ್ಭಗಳಲ್ಲಿ ವಾಸಸ್ಥಳ ಪ್ರಮಾಣ ಪತ್ರವನ್ನು ಪಡ್ಕೊಳ್ಳಿಕ್ಕೆ ಭಾಳ ಲೇಟ್ ಆಗ್ತಾಯಿತ್ತು. ಅವ್ರಿಗೆ ಅರ್ಜೆಂಟ್ ಬೇಕಿರುತ್ತೆ, ಅಲ್ಲಿ ಬೇಗ ಜನ್ರೇಟ್ ಆಗಿರಲ್ಲ, ಅವ್ರು ಕೊಡ್ತಾ ಇರಲಿಲ್ಲ. ಅದಕ್ಕೆಲ್ಲ ಏನೇನೋ ಸಮಸ್ಯೆಗಳಾಗ್ತಾಯಿತ್ತು. ನೋಡಿ, ಈಗ ಮುಂದುವರೆದಂತೆ ಓದ್ತೀನಿ ನಾನಿಲ್ಲಿ. ಸೊ ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಬಾಪೂಜಿ ಸೇವಾ ಕೇಂದ್ರಗಳ ಮೂಲಕ ಈಗಾಗಲೇ ಸರ್ಕಾರದ ಹಲವು ಇಲಾಖೆಗಳ ಸುಮಾರು 85ಕ್ಕೂ ಹೆಚ್ಚು ಸೇವೆಗಳನ್ನು ನೀಡಲಾಗ್ತಾ ಇದೆ. ನೋಡಿ, ಯಾವುದ್ರ ಮುಖಾಂತರವಾಗಿ, ಬಾಪೂಜಿ ಸೇವಾ ಕೇಂದ್ರಗಳ ಮುಖಾಂತರವಾಗಿ ಈ ವಾಸಸ್ಥಳ ದೃಢೀಕರಣ ಪತ್ರವನ್ನು ನೀಡತಕ್ಕಂಥ ಅಧಿಕಾರವನ್ನು ಗ್ರಾಮ ಪಂಚಾಯಿತಿಗಳಿಗೆ ನೀಡಿರುವುದರಿಂದ ಗ್ರಾಮೀಣ ಜನರು ಸ್ಥಳೀಯವಾಗಿ ಮತ್ತು ವಿಳಂಬವಿಲ್ಲದೆ ಪ್ರಮಾಣ ಪತ್ರವನ್ನು ಪಡ್ಕೊಳ್ಳಿಕ್ಕೆ ಅನುಕೂಲವಾಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಈಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಇದರ ಪವರನ್ನು ನೀಡ್ತಾ ಇದ್ದಾರೆ. ಯಾರು ಇದನ್ನು ಜನ್ರೇಟ್ ಮಾಡೋದು, ಕೊಡೋದು, ಅಪ್ರೂವಲ್ ಪಾಸ್ ಮಾಡಿ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯು ತನ್ನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರ್ಹ ನಿವಾಸಿಗಳಿಗೆ ಒಂದು ಬಾರಿಗೆ ಅಭಿಯಾನ ಮಾದರಿಯಲ್ಲಿ ಬಾಪೂಜಿ ಸೇವಾ ಕೇಂದ್ರದ ಮೂಲಕ ಅರ್ಜಿಗಳನ್ನು ಸ್ವೀಕರಿಸಿ ವಾಸಸ್ಥಳ ಪ್ರಮಾಣ ಪತ್ರ ನೀಡತಕ್ಕದ್ದು. ಇದಕ್ಕಾಗಿ ಪ್ರಸ್ತುತ ಅಟಲ್ ಜಿ ಜನಸ್ನೇಹಿ ಕೇಂದ್ರ ತಂತ್ರಾಂಶದಲ್ಲಿ ಲಭ್ಯವಿರುವ ಸೇವೆಯನ್ನು ಬಳಸಿಕೊಳ್ಳತಕ್ಕದ್ದು ಮತ್ತು ವಾಸಸ್ಥಳ ಪ್ರಮಾಣ ಪತ್ರ ನೀಡಲಿಕ್ಕೆ ಯಾವುದೇ ಸೇವಾ ಶುಲ್ಕವನ್ನು ವಿಧಿಸತಕ್ಕದ್ದಲ್ಲ. ತಗೊಳ್ಬಾರ್ದು. ಇಲ್ಲೇನು ಹೇಳಿದರೆ ಅದನ್ನು ಫಾಲೋ ಅಪ್ ಮಾಡಬೇಕು. ಆದರೂ ಕೆಲವರು 20 ರೂಪಾಯಿ, 30 ರೂಪಾಯಿ, 50 ರೂಪಾಯಿ ಕಲೆಕ್ಟ್ ಮಾಡಿ ಹೀಗೆಲ್ಲ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ, ಏನೇ ಇಲ್ಲಿ ಆರ್ಡ್ರ್ ಪಾಸ್ ಮಾಡಿದ್ರು ಕೂಡ. ನೋಡಿ, ಇಲ್ಲೊಂದು ಲೈನನ್ನು ಮೆನ್ಷನ್ ಮಾಡಿದ್ದಾರೆ ನೋಡಿ, ಇನ್ನೊಂದು ಸಲ ಓದಿ ಹೇಳ್ಬಿಡ್ತೀನಿ ಅದನ್ನು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯು ತನ್ನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರ್ಹ ನಿವಾಸಿಗಳಿಗೆ ಒಂದು ಬಾರಿಗೆ ಅಭಿಯಾನ ಮಾದರಿಯಲ್ಲಿ ಅಂತಿದೆ ಇಲ್ಲಿ, ಒಂದು ಬಾರಿಗೆ ಅಭಿಯಾನ ಮಾದರಿಯಲ್ಲಿ ಬಾಪೂಜಿ ಸೇವಾ ಕೇಂದ್ರದ ಮೂಲಕ ಅರ್ಜಿಯನ್ನು ಆಹ್ವಾನ ಮಾಡಿ ಅಥವಾ ಸ್ವೀಕರಿಸಿ ವಾಸಸ್ಥಳ ಪ್ರಮಾಣ ಪತ್ರ ನೀಡತಕ್ಕದ್ದು ಅಂತ ಇದೆ. ನೋಡಿ, ಇಲ್ಲಿ ಹೇಳ್ತಾರೆ, ಈಗ ಆದ್ದರಿಂದ ಗ್ರಾಮೀಣ ಜನರಿಗೆ ವಾಸಸ್ಥಳ ಪ್ರಮಾಣ ಪತ್ರವನ್ನು ನೀಡಲಿಕ್ಕೆ ಅಧಿಕಾರವನ್ನು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗೆ ನೀಡಲಿಕ್ಕೆ ಸರ್ಕಾರ ಈಗ ತೀರ್ಮಾನವನ್ನು ಮಾಡಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಫಿಷಿಯಲ್ ನೋಟಿಫಿಕೇಷನ್ ಇದು, ಅಂದರೆ ಆರ್ಡರ್ ಪಾಸ್ ಮಾಡಿರುವಂಥದ್ದು ಅಧಿಕೃತವಾಗಿ. ನೋಡಿ, ಇದೆಲ್ಲ ಡೇಟ್ ಬಂದುಬಿಟ್ಟು 20/6/2026 ನಿನ್ನೆಯಷ್ಟೇ ಬಂದಿರತಕ್ಕಂಥ ಒಂದು ಅಪ್ಡೇಟ್ ಇದು. ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಕ್ಕಂಥ ಜನರಿಗೆ ಈ ವಾಸಸ್ಥಳ ದೃಢೀಕರಣ ಪತ್ರವನ್ನು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನೀಡಲಿಕ್ಕೆ ಆದೇಶವನ್ನು ಮಾಡಲಾಗಿದೆ. PDOನೇ ಕೊಡಬೇಕು ಅಂತ. ಸೊ ನೆಕ್ಸ್ಟು ನೋಡಿ, ಇಲ್ಲೊಂದು ಪ್ಯಾರಾಗ್ರಾಫಲ್ಲಿ ಹೇಳ್ತಾರೆ, ಈಗ ಮುಂದುವರೆದಂತೆ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯು ತಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರ್ಹ ನಿವಾಸಿಗಳಿಗೆ ಒಂದು ಬಾರಿಗೆ ಮಾತ್ರ ಅಭಿಯಾನ ಮಾದರಿಯಲ್ಲಿ ವಾಸಸ್ಥಳ ಪ್ರಮಾಣ ಪತ್ರ ನೀಡತಕ್ಕದ್ದು. ಇದಕ್ಕಾಗಿ ಪ್ರಸ್ತುತ ಅಟಲ್ ಜಿ ಜನಸ್ನೇಹಿ ಕೇಂದ್ರದ ತಂತ್ರಾಂಶದಲ್ಲಿ, ಅದೊಂದು ಜನಸ್ನೇಹಿ ಕೇಂದ್ರದ ಸಾಫ್ಟ್ವೇರ್ ಇದೆ, ಅದರಲ್ಲಿ ಲಭ್ಯವಿರತಕ್ಕಂಥ ಸೇವೆಯನ್ನು ಬಳಸ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಇನ್ನು ವಾಸಸ್ಥಳ ಪ್ರಮಾಣ ಪತ್ರ ನೀಡಲಿಕ್ಕೆ ಯಾವುದೇ ಸೇವಾ ಶುಲ್ಕವನ್ನು ವಿಧಿಸತಕ್ಕದ್ದಲ್ಲ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟು, ವಾಸಸ್ಥಳ ದೃಢೀಕರಣ ಪತ್ರ ನೀಡಲಿಕ್ಕೆ ಅಗತ್ಯವಿರತಕ್ಕಂಥ ದಾಖಲೆಗಳು ಮತ್ತು ಕಾರ್ಯವಿಧಾನದ ಕುರಿತು ಪ್ರತ್ಯೇಕ ಮಾರ್ಗಸೂಚಿಯನ್ನು ನಾವು ಬಿಡ್ತೀವಿ ಅಂತ ಹೇಳಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಎಲ್ಲವೂ ಬರುತ್ತೆ. ಸೊ ದಯಮಾಡಿ, ಅದಕ್ಕೆ ಹೇಳೋದು, ಸೊ ಕೀಪ್ ಟಚ್ ವಿತ್ ಅವರ್ ಯೂಟ್ಯೂಬ್ ಚಾನಲ್. ಹಾಗಾಗಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಸೊ ನೀವು ಹೀಗೆ
ಟಚ್ಚಲ್ಲಿದ್ದರೆ ಸೊ ಕಾಲಕ್ಕೆ ಏನೆಲ್ಲ ಇನ್ಫಾರ್ಮೇಷನ್ಸ್ ಬರುತ್ತೆ ಎಲ್ಲವನ್ನ ಕನ್ವೆ ಮಾಡ್ತಾ ಇದ್ದೀನಿ. ಸೊ ಈಗ ಒಂದು ಬಾರಿಗೆ ಅಭಿಯಾನ ಮಾದರಿಯಲ್ಲಿ ಈ ಪ್ರಮಾಣ ಪತ್ರವನ್ನು ನೀಡಲಿಕ್ಕೆ ಈಗ ಸರ್ಕಾರ ಏನು ಮಾಡಿದೆ, ಪಿ ಡಿ ಒಗಳಿಗೆ ಈ ಪವರನ್ನು ಕೊಟ್ಟಿರುವಂಥದ್ದು. ಸೊ ನೀವೇ ಕೊಡಬೇಕು ಅಂತ ಅಂದ್ಬಿಟ್ಟು ಪಂಚಾಯತಿ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಕ್ಕಂಥ ಜನರಿಗೆ, ಅರ್ಹ ಜನರು ಅಂತ ಯಾರು ಇರ್ತಾರೆ ಅವರಿಗೆ ಇನ್ನು ಈ ಪ್ರಮಾಣ ಪತ್ರವನ್ನು ಪಡ್ಕೊಳ್ಳಿಕ್ಕೆ ಏನೆಲ್ಲ ಅಗತ್ಯ ದಾಖಲೆಗಳು ಬೇಕೋ ಅದಕ್ಕೆ ಸಂಬಂಧಪಟ್ಟ ಹಾಗೂ ನಾವು ಮುಂದಿನ ದಿನಗಳಲ್ಲಿ ಪ್ರತ್ಯೇಕವಾಗಿ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡ್ತೀವಿ ಇಲಾಖೆಯಿಂದ ಅಂತ ಹೇಳಿದ್ದಾರೆ. ಅದು ಮತ್ತೆ ಮಾರ್ಗಸೂಚಿ ಬಂತು ಅಂತಂದರೆ ಅದ್ರ ಬಗ್ಗೆಯೂ ಕೂಡ ವಿಡಿಯೋ ಮಾಡಿ ನಿಮಗೆ ಪೂರ್ಣವಾದ ಮಾಹಿತಿಯನ್ನು ಕೊಡೋ ಪ್ರಯತ್ನ ಮಾಡ್ತೀನಿ. ನೋಡಿ, ಇದು ಅಫಿಷಿಯಲ್ ಸಿಗ್ನೇಚರು ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ ಅಂತ ಇದೆ, ಆಯಿತಾ. ಹಾಗಾಗಿ ಸೊ ಮ್ಯಾಕ್ಸಿಮಮ್ ಎಲ್ಲರಿಗೂ ಕನ್ವೆ ಆಗೋ ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.